ಬೆಳಗ್ಗೆ ಎದ್ದು ಕಾಫಿ ಕುಡಿದೆ. ನೆನ್ನೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇತ್ತು. ರಾತ್ರಿ ಚಳಿಲಿ ನೆನ್ಕೊಂಡ್ ಬಂದಿದ್ದೆ. ಹಾಗೆ ಬಂದು ಮಲ್ಕೊಂಡ್ಬಿಟ್ಟೆ. ಊಟ ಮಾಡಿರಲಿಲ್ಲ. ಅದಕ್ಕೆ ಬೆಳಗ್ಗೆ ತುಂಬಾ ಹೊಟ್ಟೆ ಹಸಿವಾಗ್ತಿತ್ತು. ಎದ್ದು ವಾಂಗಿಬಾತ್ ತಿಂದೆ. ಯಾವಾಗಲೂ ದೇವಸ್ಥಾನಕ್ಕೆ ಹೋಗಿ ಬಂದು ಆಮೇಲೆ ತಿಂಡಿ ತಿಂತಾ ಇದ್ದೆ. ಬಟ್ ಇವತ್ತು ಸ್ನಾನ ಮಾಡಿ ಆದ್ಮೇಲೆ ತಿಂಡಿ ತಿಂದ್ಬಿಟ್ಟೆ. ಮಧ್ಯಾಹ್ನ ಕೆಲಸ ಇತ್ತು ಅಂತ ಆಚೆ ಹೋಗಿದ್ದೆ. ಅಲ್ಲಿ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಊಟ ಕೂಡ ಮಾಡೋಕ್ಕಾಗಿರ್ಲಿಲ್ಲ. ಪಲಾವ್ ಮತ್ತೆ ಐಸ್ ಕ್ರೀಮ್ ತಗೊಂಡ್ಬಂದಿದ್ದೆ. ಪಲಾವ್ನ ಮಡಕೆಲ್ ಹಾಕಿ ತಿಂದೆ. ಮತ್ತೆ ಐಸ್ ಕ್ರೀಮ್ ನ ಆರೆಂಜ್ ಸಿಪ್ಪೆ ಇರುತ್ತಲ್ಲ ಅದ್ರೊಳಗೆ ಹಾಕಿ ತಿಂದೆ. ಏನಾದ್ರೂ ಹೊಸದಾಗಿ ಟ್ರೈ ಮಾಡೋಣ ಅಂತ ಹೋಗಿ ನಮ್ಮ ಅಮ್ಮನ ಹತ್ರ ಬೈಸ್ಕೊಂಡೆ. ಯಾಕಂದ್ರೆ ಆರೆಂಜ್ ಸಿಪ್ಪೆ ಒಳಗೆ ಹಾಕಿದ್ದಂತ ಐಸ್ ಕ್ರೀಮ್ ಸ್ವಲ್ಪ ಕಹಿ ಆಗೋಗ್ಬಿಟ್ಟಿತ್ತು. ಅದು ನಮ್ಮ ಅಮ್ಮಂಗೆ ಇಷ್ಟ ಆಗ್ಲಿಲ್ಲ. ಪಾರ್ಸೆಲ್ ತಗೊಂಡ್ಬಂದು ಸರಿಯಾಗಿ ನೀನ್ ತಿನ್ನಕ್ಕಾಗ್ಲಿಲ್ವಲ್ಲ ಅಂತಿದ್ರು. ಸುಮ್ನೆ ವೇಸ್ಟ್ ಮಾಡಿದೆ ಅಂತ ಬೈತಾ ಇದ್ರು. ಸಂಜೆ ಮೇಲೆ ದೊಡ್ಡ ಗಣಪತಿ ದೇವಸ್ಥಾನಕ್ಕೆ ಬಂದಿದ್ದೆ. ಅವಾಗ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೆ. ಬಟ್ ಈ ಸರಿ ತುಂಬಾ ತಿಂಗಳಾದ್ಮೇಲೆ ಬಂದಿದ್ದೀನಿ. ಮಧ್ಯಾಹ್ನನೇ ಹೊರಡೋಣ ಅಂತ ಅನ್ಕೊಂಡಿದ್ವಿ. ಮಳೆ ಬರ್ತಾ ಇತ್ತು. ಹಾಗಾಗಿ ಸಂಜೆ ಮೇಲೆ ಬಂದೆ. ಹಾಗಾಗಿ ಬೇಗ ಗಣೇಶನ ದರ್ಶನ ಮಾಡ್ಕೊಂಡು ಮೇಲ್ಗಡೆ ಇರುವಂತ ದೊಡ್ಡ ಬಸವಣ್ಣನ ದರ್ಶನ ಮಾಡ್ಕೊಂಡು ಎದುರುಗಡೆ ಒಂದು ಲಕ್ಷ್ಮೀ ಟೆಂಪಲ್ ಇದೆ, ಅಲ್ಲಿಗೂ ಸಹ ಹೋಗಿ ಬೇಗ ಮನೆಗೆ ಹೋಗೋಣ ಅಂತ ಬಂದೆ. ಬಸ್ ನಂಬರ್ ಮಾತ್ರ ನೋಡ್ಕೊಂಡು ಹತ್ತಿದ್ದೆ. ಈ ಸರಿ ಬಸ್ಸು ಅದರಲ್ಲಿರೋ ಆಲ್ಫಾಬೆಟ್ಸ್ನ ಅಷ್ಟಾಗಿ ಗಮನಿಸಲಿಲ್ಲ. ಹಾಗಾಗಿ ಅದು ನಮ್ಮ ಏರಿಯಾವರೆಗೂ ಹೋಗಲ್ಲ ಅಂತ ಗೊತ್ತಾಯ್ತು. ಹಾಗಾಗಿ ಇನ್ನೂ ಒಂದು ಬಸ್ ಚೇಂಜ್ ಮಾಡ್ಕೊಂಡು ಮನೆಗೆ ಬಂದೆ.